ಬೇಸಿಗೆಗಾಲ ಬಂದರೆ ಸಾಕು, ಈ ಸುಡುವ ಬಿಸಿಲಿಗೆ ಕಾಫಿ ಟೀ ಏನೂ ಬೇಡ ಅನಿಸುತ್ತೆ. ತಣ್ಣದಾಗಿ ತಂಪಾಗಿ ಏನಾದ್ರು ಕುಡಿಯೋಣ ಅನಿಸುತ್ತೆ. ಮನಸ್ಸಿಗೆ ಖುಷಿ ಕೊಡೋ ಅಂಥ, ದೇಹಕ್ಕೆ ತಂಪು ಮಾಡೋ ಅಂಥ ಈ ಕರ್ಬೂಜ ಹಣ್ಣಿನ ಶರಬತ್ತು ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ತಿಳಿಸಿ. ಸ್ವಾದ ಕುಟೀರದ ಅಭಿಮಾನಿಗಳಿಗೆಲ್ಲ ಸ್ವಾಗತವನ್ನು ಕೋರ್ತಾ, ಹಾಗೆ ಇನ್ನೂ ಯಾರು ನನ್ನ ಕುಟುಂಬಕ್ಕೆ ಸೇರಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ಕುಟುಂಬಕ್ಕೆ ಸೇರಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ನೈಲಾನು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಇದು ಸಣ್ಣ ಸೈಜ್ ಆಗಿರುತ್ತೆ, ತುಂಬ ದಪ್ಪ ಇರೋದಿಲ್ಲ. ಸ್ವಲ್ಪ ನೀರನ್ನು ಹಾಕಿ ಇದನ್ನು 1-2 ಸರಿ ತೊಳ್ಕೊಂಡು ಆಮೇಲೆ ಇದಕ್ಕೆ 1 ಕಪ್ಪಷ್ಟು ಬಿಸಿನೀರನ್ನು ಹಾಕಿ ಒಂದು 10ರಿಂದ 15 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಡ್ತೀನಿ. ಈ ರೀತಿಯಾಗಿ ನೆನೆ ಇಟ್ಟು ಬೇಯಿಸೋದ್ರಿಂದ ತುಂಬ ಸಾಫ್ಟಾಗಿ ಬೇಯುತ್ತೆ ಮತ್ತು ಬಹಳ ಬೇಗ ಬೇಯುತ್ತೆ. ಸಬ್ಬಕ್ಕಿ ನೆನೆಯೋ ಅಷ್ಟರಲ್ಲಿ ನಾವು ಬೇರೆ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ ಸಕ್ಕರೆ ಬದಲಾಗಿ ಕೆಂಪು ಕಲ್ಲು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಕೆಂಪು ಕಲ್ಲು ಸಕ್ಕರೆ ನಾವು ಅಡುಗೆಯಲ್ಲಿ ಬಳಸೋದ್ರಿಂದ ಇದು ತಂಪನ್ನು ಕೊಡುತ್ತೆ. ಇದನ್ನು ಈ ರೀತಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಈಗ ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ಬಾದಾಮಿಯನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಗೋಡಂಬಿ, ಹಾಗೆ 1 ಕಪ್ಪಷ್ಟು ಕಲ್ಲಂಗಡಿ ಹಣ್ಣಿನ ಬೀಜ, 2 ಏಲಕ್ಕಿ, ಹಾಗೆ 2 ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡ್ರು, 2 ಸ್ಪೂನ್ನಷ್ಟು ಹಾಲಿನ ಪುಡಿ, 1 ಚಿಟಿಕೆಯಷ್ಟು ಕೇಸರಿನ ಹಾಕೋತಾ ಇದ್ದೀನಿ. ಇದು ಒಳ್ಳೆ ಬಣ್ಣನ ಕೊಡುತ್ತೆ, ಹಾಗಾಗಿ ಕೇಸರಿಯನ್ನು ಹಾಕೋತಿದ್ದೀನಿ. ನಾನಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಏನೂ ಬಳಸ್ತಾ ಇಲ್ಲ. ಈಗ ನೆಕ್ಸ್ಟ್ ಇದಕ್ಕೆ ನಾವು ಕುಟ್ಟಿರೋ ಅಂಥ ಕಲ್ಲು ಸಕ್ಕರೆಯನ್ನು ಹಾಕ್ಕೊಂಡು ಇದನ್ನು ಪುಡಿ ಮಾಡಿ ತೊಗೊಂಬರೋಣ. ಈ ರೀತಿ ನುಣ್ಣಗೆ ಪುಡಿ ಮಾಡಿರುವಂಥ ಡ್ರೈ ಫ್ರೂಟ್ಸು ಪೌಡರನ್ನು ಒಂದು ಏರ್ಟೈಟ್ ಜಾರಲ್ಲಿ ಹಾಕಿ ನೀವು ಪ್ರಿಸರ್ವ್ ಕೂಡ ಮಾಡ್ಕೋಬೋದು. ಯಾವುದೇ ಒಂದು ಮಿಲ್ಕ್ ಶೇಕ್ ಆಗಿರ್ಬೋದು, ಸ್ವೀಟ್ಸ್ಗಾಗಿರ್ಬೋದು ಈ ಪೌಡರ್ನ ಯೂಸ್ ಮಾಡ್ಬೋದು. ಇವತ್ತು ನಾನು ಇದೇ ಪೌಡ್ರನ್ನ ಯೂಸ್ ಮಾಡಿ ಕರ್ಬೂಜ ಹಣ್ಣಿನ ಶರಬತ್ತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ತಂಪಾಗಿ ಟೇಸ್ಟಿಯಾಗಿರೋ ಅಂಥ ಈ ಕರ್ಬೂಜ ಹಣ್ಣಿನ ಶರಬತ್ತು ಈ ಬೇಸಿಗೆಗಾಲದಲ್ಲಿ 1 ಲೋಟ ಕುಡಿದ್ರೆ ಸಾಕು, ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ, ತೃಪ್ತಿ ಕೂಡ ಆಗುತ್ತೆ. ಅರ್ಧವಾಗಿ ಹೆಚ್ಚಿದ ಕರ್ಬೂಜ ಹಣ್ಣನ್ನು ಒಳಗಡೆ ಇರೋ ಬೀಜನೆಲ್ಲ ತೆಗೆದು ಒಂದು ಬಟ್ಲಿಗೆ ಹಾಕೋತೀನಿ. ಆ ಬೀಜ ಕೂಡ ಬಿಸಾಕಲ್ಲ, ಅದನ್ನು ಕೂಡ ನಾನು ತೊಳೆದು ಬಿಸಿಲಲ್ಲಿ ಒಣಗಿಸಿ ಯಾವ್ದಾದ್ರು ಸ್ವೀಟ್ಸ್ ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡ್ತೀನಿ. ಅಥವಾ ಸೂಪ್ಗಳು ಮಾಡಬೇಕಾದ್ರೂ ಕೂಡ ಈ ಬೀಜನ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈಗ ನಾನು ಹಣ್ಣನ್ನೆಲ್ಲ ತೆಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಕಾಗಿಲ್ಲ, ಹಾಗೆ ಗಟ್ಟಿ ಪಲ್ಪನ್ನು ತೆಗೆದಿಟ್ಕೋಬೇಕಾಗತ್ತೆ. ಈಗ ಜೊತೆಗೆ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅರ್ಧ ಲೀಟ್ರ್ ಹಾಲನ್ನು ಕಾಯಕ್ಕೆ ಇಡ್ತಾಯಿದ್ದೀನಿ. 1-2 ಸ್ಪೂನ್ನಷ್ಟು ಹಾಲನ್ನು ಒಂದು ಸಣ್ಣ ಬಟ್ಲಲ್ಲಿ ತೊಗೊಂಡು ಅದಕ್ಕೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ ಪೌಡರ್ನ 2 ಸ್ಪೂನ್ನಷ್ಟು ಹಾಕೋತಾ ಇದ್ದೀನಿ. ಚೆನ್ನಾಗಿ ಗಂಟಿಲ್ದಿರ ಒಂದು 2 ನಿಮಿಷ ಮಿಕ್ಸ್ ಮಾಡಿ ಇಟ್ಕೋತೀನಿ. ಈ ಮಿಕ್ಸ್ಚರ್ ಹಾಕೋದ್ರಿಂದ ಟೇಸ್ಟ್ ಜೊತೆಗೆ ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿ ಬರುತ್ತೆ. ಈಗ ಹಾಲು ಕುದ್ದು ಬಂದಿದೆ, ನೊರೆ ಬಂದಿದೆ ಹಾಲು. ಈಗ ನಾವು ಈಗಾಗಲೇ ನೆನೆಸಿಟ್ಕೊಂಡಿರೋ ಅಂಥ ಸಬ್ಬಕ್ಕಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಈಗಾಗಲೇ ಸಬ್ಬಕ್ಕಿನ ನಾವು ಬಿಸಿನೀರಲ್ಲಿ ನೆನೆಸಿರೋದ್ರಿಂದ ಹೆಚ್ಚಿಗೆ ಹೊತ್ತು ತಗೊಳ್ಳಲ್ಲ. ಒಂದು 5ರಿಂದ 10 ನಿಮಿಷದೊಳಗಡೆ ಸಬ್ಬಕ್ಕಿ ತುಂಬ ಸಾಫ್ಟಾಗಿ ಬೇಯುತ್ತೆ. ಈಗ ಬೆಂದಿರೋ ಅಂಥ ಸಬ್ಬಕ್ಕಿಗೆ ಹಾಲಲ್ಲಿ ಮಿಕ್ಸ್ ಮಾಡಿರುವಂಥ ಡ್ರೈ ಫ್ರೂಟ್ ಪೌಡರ್ ಮಿಕ್ಸ್ಚರ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ್ಮೇಲೆ ಮತ್ತೆ ಒಂದು 2 ನಿಮಿಷ ಕುದಿಸಿದ್ರೆ ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ನೆಸ್ ಆಗುತ್ತೆ. ಈಗ ಇದಕ್ಕೆ ನಾವು ಕರ್ಬೂಜ ಹಣ್ಣಿನ ಪಲ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಕರ್ಬೂಜ ಹಣ್ಣಿನ ಪಲ್ಪನ್ನು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಇದನ್ನು ಕುದಿಸೋದು ಬೇಡ, ಒಂದು ಕುದಿ ಬಂದರೆ ಸಾಕು. ಈಗ ಇದು ತಣ್ಣಗಾದಮೇಲೆ ಫ್ರಿಡ್ಜಲ್ಲಿ ಇಟ್ಟು ಒಂದು 1/2 ಅವರ್ ಆದಮೇಲೆ ತಣ್ಣಗೆ ಸರ್ವ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲರ ದಿಲ್ ಖುಷ್ ಆಗೋದಂತೂ ಗ್ಯಾರಂಟಿ. ನೀವು ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.